ನಮಸ್ಕಾರ ವೀಕ್ಷಕರೇ, ನಮ್ಮ ಬೆಂಗಳೂರಲ್ಲಿ ಸ್ವಂತ ಜಮೀನು ಹೊಂದಿರುವವರು ಬಿಲ್ಡರ್ಗಳನ್ನು ನಂಬಿ ಜಂಟಿ ಅಭಿವೃದ್ಧಿ ಒಪ್ಪಂದ ಅಥವಾ ಜೆಡಿಎ ಮಾಡಿಕೊಳ್ಳುವ ಮುನ್ನ 10 ಬಾರಿ ಯೋಚನೆ ಮಾಡಬೇಕಾದಂತಹ ಘಟನೆಯೊಂದು ಈಗ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಕೋಗಿಲು ಕ್ರಾಸ್ ಯಲಹಂಕದಲ್ಲಿರುವ ಎಸ್ಎಲ್ವಿ ಗೋಲ್ಡನ್ ಟವರ್ಸ್ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ಭೂಮಾಲೀಕರು ಬಿಲ್ಡರ್ಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನಾವು ಯಾವುದೇ ವಿಶೇಷ ಸೌಲಭ್ಯ ಕೇಳ್ತಿಲ್ಲ, ನಮ್ಮ ಜಮೀನಿನ ಒಪ್ಪಂದದ ಪ್ರಕಾರ ನಮಗೆ ಸಲ್ಲಬೇಕಾದ ಹಕ್ಕಿನ ಲಿಖಿತ ಲೆಕ್ಕಾಚಾರ ಮತ್ತು ನ್ಯಾಯ ಕೇಳ್ತಿದ್ದೇವೆ ಅಂತ ಭೂಮಾಲೀಕರು ಪತ್ರಿಕಾಗೋಷ್ಠಿ ನಡೆಸಿ ಕಣ್ಣೀರು ಹಾಕಿದ್ದಾರೆ. ಅಷ್ಟಕ್ಕೂ ಈ ಬೃಹತ್ ಅಪಾರ್ಟ್ಮೆಂಟ್ ಯೋಜನೆಯಲ್ಲಿ ನಡೆದಿರೋ ಗೊಂದಲಗಳೇನೋ, ಭೂಮಾಲೀಕರಿಗೆ ಸಿಗಬೇಕಾದ 40% ಪಾಲಿನ ಲೆಕ್ಕಾಚಾರ ಎಲ್ಲಿದೆ, ಆ ಕುರಿತ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ, ಕೊನೆವರೆಗೂ ನೋಡಿ. ಭೂಮಾಲೀಕರ ಪರವಾಗಿ ಮಾತನಾಡಿದ ಶ್ರೀಮತಿ ಎಸ್ ರೇಖಾ ಅವರು ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಅವರ ಕುಟುಂಬವು ಈ ಯೋಜನೆಗಾಗಿ 5.04 ಗುಂಟೆ ಅಂದ್ರೆ ಭರ್ಜರಿ 5488 ಚದರ ಅಡಿ ಭೂಮಿಯನ್ನ ಜಂಟಿ ಅಭಿವೃದ್ಧಿ ಒಪ್ಪಂದದ ಅಡಿಯಲ್ಲಿ ನೀಡಿತ್ತು. ಯೋಜನೆ ಆರಂಭಿಸುವಾಗ ಬಿಲ್ಡರ್ಗಳು 4 ವರ್ಷಗಳಲ್ಲಿ ಫ್ಲಾಟ್ಗಳನ್ನು ಪೂರ್ಣಗೊಳಿಸಿ ಭೂಮಾಲೀಕರ ಪಾಲನ್ನ ಹಸ್ತಾಂತರಿಸುವುದಾಗಿ ಭರವಸೆ ನೀಡಿದ್ರು. ಆದ್ರೆ ವರ್ಷಗಳು ಕಳೆದರೂ ಇವರಿಗೆ ನ್ಯಾಯ ಸಿಕ್ಕಿಲ್ಲ. ಅವರ ಪ್ರಕಾರ ಈ ಯೋಜನೆಯ ಅವಧಿಯಲ್ಲಿ ಬಿಲ್ಡರ್ಗಳು ತಮಗೆ ತಿಳಿಸದೆ ಅಥವಾ ಒಪ್ಪಿಗೆ ಇಲ್ಲದೆ ಅನೇಕ ಬದಲಾವಣೆಗಳನ್ನ ಮಾಡಿದ್ದಾರೆ. ಮೊದಲನೆಯದಾಗಿ ಬಿಲ್ಡಿಂಗ್ ಲೈಸೆನ್ಸ್ ಅನ್ನ 2 ಬಾರಿ ಬದಲಾಯಿಸಲಾಗಿದೆ. ಎರಡನೆಯದಾಗಿ ಫ್ಲಾಟ್ ಹಂಚಿಕೆ ಅಥವಾ ಅಲಾಟ್ಮೆಂಟ್ ಅನ್ನ 3 ಬಾರಿ ಬದಲಾಯಿಸಲಾಗಿದೆ. ಮೂರನೆಯದಾಗಿ ಯುಡಿಎಸ್ ಲೆಕ್ಕಾಚಾರ 3 ಬಾರಿ ಬದಲಾಗಿದೆ. ಫ್ಲಾಟ್ ನಂಬರ್ಗಳು 2 ಬಾರಿ ಚೇಂಜ್ ಆಗಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಇಡೀ ಯೋಜನೆಯನ್ನ G+4 ಅಂತ ಆರಂಭಿಸಿ ಈಗ G+11 ಮಹಡಿಗಳಿಗೆ ಪರಿಷ್ಕರಣೆ ಮಾಡಲಾಗಿದೆ. ಇಷ್ಟೆಲ್ಲ ಬದಲಾವಣೆಗಳಾಗಿದ್ರೂ ಭೂಮಾಲೀಕರಿಗೆ ಸಿಗಬೇಕಾದ ಅಂತಿಮ ಎಂಟಿಟಲ್ಮೆಂಟ್ ಲೆಕ್ಕಾಚಾರ ಹಾಗೂ ಯುಡಿಎಸ್ ಲೆಕ್ಕಾಚಾರದ ವಿವರವನ್ನ ಬಿಲ್ಡರ್ ಇದುವರೆಗೆ ಲಿಖಿತವಾಗಿ ನೀಡಿಲ್ವಂತೆ. ಸೊ ಇವತ್ತು ಇಲ್ಲಿ ನಿಂತಿದ್ವಿ ಎಸ್ಎಲ್ವಿ ಗೋಲ್ಡನ್ ಟವರ್ಸ್ ಅಂತ ಒಂದು ಬಿಲ್ಡಿಂಗ್ ಮುಂದೆ. ಸೊ ನಮ್ಮ ಫ್ಯಾಮಿಲಿಯವರು ಬಂದು ಇಲ್ಲಿ ಜೆಡಿ ಕೊಟ್ಟಿದ್ವಿ. ಸೊ ಎಲ್ಲರಿಗೂ ಗೊತ್ತಿದೆ ಜೆಡಿ ಅಂದಾಗ ಒಂದು ಪರ್ಸೆಂಟೇಜ್ಗೋಸ್ಕರ ಕೊಟ್ಟಿದ್ವಿ, 60-40 1% ಕೊಟ್ಟಿದ್ವಿ. ಸೊ ಆಲ್ಮೋಸ್ಟ್ 6 ಇಯರ್ಸ್ ಆಯ್ತು ನಾವು ಕೊಟ್ಟು. 6 ಇಯರ್ಸ್ ಮುಂಚೆ 4 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಏನೇ ಇನ್ಫಾರ್ಮೇಶನ್ ಕೇಳಿದ್ರು, ಯಾವುದೇ ಡಾಕ್ಯುಮೆಂಟ್ ಕೇಳಿದ್ರು, ಇಲ್ಲಿವರೆಗೂ ಒಂದು ಡಾಕ್ಯುಮೆಂಟ್ ಅವ್ರು ಕೊಟ್ಟಿಲ್ಲ. ಅವ್ರು ಅದಕ್ಕೆ ಪ್ರೂಫ್ ಕೊಡ್ಬೇಕು ಫಸ್ಟ್ ಕೊಟ್ಟಿದ್ದೀವಿ ಅಂತ. ಅದಾದ್ಮೇಲೆ ABC ಅನ್ನೋ ಒಂದು ಟವರ್ ಇರುತ್ತೆ. ಸೊ ಅಂದ್ರೆ G+4 ಅಂತ ಬಂದು 3 ಬಿಲ್ಡಿಂಗ್ ಇರುತ್ತೆ. ಸಡನ್ ಆಗಿ ಚೇಂಜ್ ಆಗುತ್ತೆ, ಪ್ಲಾನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಕೇಳಕ್ ಬಂದಾಗ ನಾವು ಯಾವ ಡಾಕ್ಯುಮೆಂಟೇಶನ್ ಕೊಡಕ್ಕಲ್ಲ, ಬಿಕಾಸ್ ನನ್ನ ಹತ್ರ ಆಡಿಯೋ ಕೂಡ ಇದೆ. ಯಾವುದೇ ಡಾಕ್ಯುಮೆಂಟೇಶನ್ ನಾವು ಯಾರಿಗೂ ಕೊಡಕ್ಕಾಗಲ್ಲ, ಬಿಕಾಸ್ ಅದು ಮಿಸ್ಲೀಡ್ ಆಗುತ್ತೆ ಹಾಗೆ ಅಂತಾರೆ. ಸರಿ ಆಯ್ತು, ಈಗ ನಾವು ಕೊಟ್ಟಿದೀವಲ್ಲ, ನಮ್ದು ಪ್ರಾಪರ್ ಆಗಿ ನಮ್ದು ಸೇವ್ ಆಗ್ಬೇಕು, ಪ್ರಾಪರ್ ಆಗಿ ಯಾವಾಗ ಕೊಡ್ತೀರಾ ಅಂತ ಹಾಗೆ ಅಂತ ಕೇಳ್ತೀವಿ. ಅದಾದ್ಮೇಲೆ ಸರಿ ಆಯ್ತು ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಒಂದು ಸಪ್ಲಿಮೆಂಟರಿ ಎಕ್ಸಿಕ್ಯೂಟ್ ಆದ್ಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವರು 3 ಸಪ್ಲಿಮೆಂಟ್ ಅಲಾಟ್ಮೆಂಟ್ ಲೆಟರ್ ಚೇಂಜ್ ಮಾಡಿದ್ದಾರೆ 3 ಸಲ. UDS ಅಂತ ಬಂದಾಗಲೂ ಅಷ್ಟೇ 416 ಇರುತ್ತೆ, 414 ಆಗುತ್ತೆ, 411 ಆಗುತ್ತೆ. ಅದಕ್ಕೂ ಕ್ಲಾರಿಟಿ ಇಲ್ಲ. ಯಾವ್ದು ಡಾಕ್ಯುಮೆಂಟೇಶನ್ ಕೇಳಕ್ ಬಂದ್ರೆ ನಿಮ್ಗೆ ಅಧಿಕಾರ ಇಲ್ಲ ಅನ್ನೋದು, ಇಲ್ಲ ನನ್ನ ವೈಫ್ ಅಧಿಕಾರ ಇಲ್ಲ ಅನ್ನೋದು, ಅವ್ರ ತಾಯಿ ಬರ್ಲಿ ಅನ್ನೋದು ಮತ್ತೊಬ್ರು. ಬಟ್ ಅವ್ರಿಗೆ ಯಾರಿಗೂ ಓದಕ್ ಬರಲ್ಲ, ಬರೆಯಕ್ಕೂ ಬರಲ್ಲ. ಇವನ್ ಕನ್ನಡ ಗೊತ್ತಿಲ್ಲ, ಅವ್ರಿಗೆ ಓದಕ್ಕೂ ಬರೆಯಕ್ಕೂ ಬರಲ್ಲ. ಸೊ ಹಾಗಿದ್ದಾಗ ಅವ್ರು ಕನ್ಸೆಂಟ್ ಹೆಂಗ್ ತಗೊಂತಾರೆ ಅಂಡ್ ಅದು ಕ್ಲಾರಿಟಿನೇ ಇಲ್ಲ. ಅದನ್ನ ಕೇಳಕ್ ಬಂದಾಗ ರೌಡಿಸಮ್ ಮಾಡ್ತಾರೆ. ಆಮೇಲೆ ಹೆಣ್ಮಗುನ್ ಬಿಡೋದು ಮಾತಾಡಕ್ಕೆ. ಮ್ಯಾನೇಜ್ಮೆಂಟ್ ಅವರು ಕ್ಲಾರಿಟಿ ಕೊಡಕ್ ಒಂದು ಹೆಣ್ಮಗುನ್ ಇಕ್ಕಿದ್ರ ಅಂದ್ಮೇಲೆ ಅಫ್ಕೋರ್ಸ್ ನಮ್ಗೆ ಲಾಸ್ ಆಗ್ತಿರ್ಬೇಕಾದ್ರೆ ನಮ್ದು ಒಂದು ಸಂಕಟ ಇರುತ್ತೆ, ಕೇಳ್ತೀವಿ, ವಾಯ್ಸ್ ರೇಸ್ ಆಗೇ ಆಗುತ್ತೆ. ಅದನ್ನ ಅವರು ಥ್ರೆಟನಿಂಗ್ ಮಾಡ್ತಾ ಇದೀವಿ ಅನ್ನೋದು, ಮತ್ತೊಂದು ಮಾಡ್ತಾ ಇದೀವಿ ಅನ್ನೋದು ಎಷ್ಟೊಂದ್ ಸಲ ಕೇಳಿದೀವಿ. ಲ್ಯಾಂಡ್ ಓನರ್ಸ್ ಎಲ್ಲಾನು ಕರೆಸಿ ಮಾತಾಡಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ, ಸೈನ್ ಮಾಡಿದ್ದಾರೆ. ಬಟ್ ಡಾಕ್ಯುಮೆಂಟೇ ಪ್ರೊವೈಡ್ ಮಾಡಿಲ್ಲ ಅಂದ್ಮೇಲೆ ಅವ್ರಿಗೆ ಕ್ಯಾಲ್ಕುಲೇಷನ್ಸ್ ಹೇಗೆ ಗೊತ್ತಾಗುತ್ತೆ? ಕಳೆದ 1.5 ವರ್ಷಗಳಿಂದ ಅನೇಕ ಸಭೆಗಳು, ಇಮೇಲ್ಗಳು ಮತ್ತು ಲೀಗಲ್ ನೋಟಿಸ್ಗಳ ಮೂಲಕ 40% ಪಾಲಿನ ಸಂಪೂರ್ಣ ಲೆಕ್ಕ ಕೇಳಿದ್ರು ಯಾವುದೇ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಭೂಮಾಲೀಕರು ನೀಡಿದ್ದು 5488 ಚದರ ಅಡಿ ಭೂಮಿ. ಆದ್ರೆ ಪ್ರಸ್ತುತ ಅವರಿಗೆ ಹಂಚಿಕೆ ಮಾಡಿರುವುದು ಕೇವಲ 4160 ಚದರ ಅಡಿ ಮಾತ್ರ. ಈ ಭಾರಿ ವ್ಯತ್ಯಾಸದ ಬಗ್ಗೆ ಬಿಲ್ಡರ್ಗಳಾದ ಶ್ರೀ ಜಿ ನರಸಿಂಹಲು ನಾಯ್ಡು, ಶ್ರೀ ನರೇಶ್ ನಾಯ್ಡು ಮತ್ತು ಶ್ರೀ ಶಿವಪ್ರಸಾದ್ ಅವರ ಮ್ಯಾನೇಜ್ಮೆಂಟ್ ತಂಡ ಸೂಕ್ತ ಉತ್ತರ ನೀಡುತ್ತಿಲ್ಲ ಅಂತೇಳಿ ಭೂಮಾಲೀಕರು ಆರೋಪಿಸಿದ್ದಾರೆ. ಶ್ರೀಮತಿ ಎಸ್ ರೇಖಾ ಅವರು ತಾವು 7 ತಿಂಗಳ ಗರ್ಭಿಣಿಯಾಗಿದ್ದಾಗಲೂ ಹಾಗೂ ಮಗುವಿಗೆ ಜನ್ಮ ನೀಡಿದ ಕೆಲವೇ ದಿನಗಳಲ್ಲೂ ನ್ಯಾಯಕ್ಕಾಗಿ ಸಭೆಗಳಿಗೆ ಅಲೆದಾಡಿದ್ದಾರೆ. ಆದ್ರೆ ಸಭೆಗಳಲ್ಲಿ ತಮಗೆ ಗೌರವಯುತವಾಗಿ ನಡೆದುಕೊಂಡಿಲ್ಲ ಮತ್ತು ತಮ್ಮ ಆತಂಕಗಳಿಗೆ ಸೂಕ್ತ ಉತ್ತರ ಸಿಕ್ಕಿಲ್ಲ ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. 2,500 ಸ್ಕ್ವೇರ್ ಫೀಟ್. ಸೊ ಅವ್ರು ಪ್ರಮೋಟ್ ಮಾಡೋ ಪ್ರಕಾರ 13,000 ಇದೆ. ಸೊ ಆತರ ಹೋದಾಗ 3 to 4 CR ಆಗುತ್ತೆ. ಸೊ ಇವಾಗ ನಮ್ಮ ಮಚ್ಚ ಅಂತ ಬಂದಾಗಲೂ ಅವ್ನು 1,000ಕ್ಕೆ ಆಟೋ ಓಡಿಸ್ತಾನೆ. ಈಗ ನಾವು ಸಂಕಟ ಆಗಲ್ವಾ? ನಾವ್ ಹೆಂಗ್ ಬಿಡಕ್ಕಾಗತ್ತೆ ಇವ್ರ ಹತ್ರ? ಅಂಡ್ ಹಾಗೆ ನಾವು ಜಾಸ್ತಿ ಕೇಳ್ತಾ ಇಲ್ಲ. ನಾವ್ ಎಷ್ಟು ಕೊಟ್ಟಿದೀವಿ? 5 ರೂಪಾಯಿ ಕೊಟ್ಟಿದ್ದೀನಪ್ಪ ನಿಮ್ಗೆ, ನಂಗೆ 5 ರೂಪಾಯಿ ಕೊಡು. ಇಷ್ಟು ವರ್ಷ ಕಾಯ್ದಿದೀವಿ, ಓಕೆ, ಲಾಭ ಬೇಡ ನಮ್ಗೆ. ನಾವೇನ್ ಕೊಟ್ಟಿದೀವಿ ಅದನ್ನ ಕೊಡು. ಅದನ್ನ ಕೊಡಕ್ಕಲ್ಲ, ಕಮ್ಮಿ ಹೇಗೆ ಅಕ್ಸೆಪ್ಟ್ ಮಾಡಕತ್ತೆ? ಆ ಕಮ್ಮಿನ ಅಕ್ಸೆಪ್ಟ್ ಮಾಡ್ಬೇಕಾದ್ರು ಕೂಡ ದೌರ್ಜನ್ಯ ಮಾಡ್ತಿರೋದವ್ರು. ಏನ್ ಮಾಡ್ಕೋ ಕೊಡಲ್ಲ, ಏನಾಗುತ್ತೆ? ನಮ್ಗೆ ದೊಡ್ಡವ್ರ ಇನ್ಫ್ಲೂಯೆನ್ಸ್ ಇದೆ, ನಾವು ನೋಡ್ಕೋತೀವಿ. ಹಾಗೆ ತುಂಬಾ ಮಾತಾಡಿದ್ದಾರೆ. ಇದು ಸಾಲ್ವ್ ಆಗ್ಲಿ ನಾನು ಆಡಿಯೋಗಳು ರಿಲೀಸ್ ಮಾಡ್ತೀನಿ ಫರ್ದರ್. ಅವ್ರು ಮಾತಾಡಿದ್ದಾರೆ, ದೊಡ್ಡ ಹೆಸರುಗಳನ್ನ ತಗೊಂಡಿದ್ದಾರೆ, ಮತ್ತೊಂದು ಏನೇನ್ ಮಾಡಿದ್ದಾರೆ ಎಲ್ಲದಕ್ಕೂ ಪ್ರೂಫ್ ಇದೆ. ಅಂಡ್ ಇನ್ನೊಂದು, ಅವ್ರಿಗೆ ಫೆಬ್ ಮಂತ್ ಅಲ್ಲಿ ನನ್ನ ವಯಸ್ಸು 7 months ಇದ್ದಾಗ ನಾನು ಬರಕ್ ಸ್ಟಾರ್ಟ್ ಆಗಿದ್ದು, ನಮ್ಗೆ ಇಶ್ಯೂಗಳು ಗೊತ್ತಾಗಿದ್ದು. ನಮ್ಗೆ ಕ್ಯಾಲ್ಕುಲೇಷನ್ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಬಿಲ್ಡಿಂಗ್ ಲೈಸೆನ್ಸ್ ನಮ್ಗೆ ಸಿಕ್ಕಾದ್ಮೇಲೆ.
ಟೋಟಲ್ ಏರಿಯಾ ಎಷ್ಟಿದೆ, ಎಷ್ಟು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ನಮ್ಮ ಪರ್ಸೆಂಟೇಜ್ ಎಷ್ಟು ಬರಬೇಕು ಅಂತ ನಾವು ಕ್ಯಾಲ್ಕುಲೇಷನ್ ಹಾಕಿದ್ಮೇಲೆ ಅವರೇ ನಮ್ಗೆ ಕೊಡಬೇಕು. ಇವಾಗ ಫ್ಯಾಮಿಲಿ ದುಡ್ಡು ಇಸ್ಕೊಂಡಿದ್ದಾರೆ, ಮತ್ತೊಂದು ತೊಗೊಂಡಿದ್ದಾರೆ, ಬಿಲ್ಡರ್ ಮೀಡಿಯೇಟರ್ ಕೆಲಸ ಮಾಡ್ತಿದ್ದಾರೆ. ಅಂದರೆ ಅವ್ರು ದುಡ್ಡು ಇಸ್ಕೊಂಡಿದ್ರೆ ಸಾಲ್ವ್ ಮಾಡ್ಬಿಡಿ ಅವ್ರಿಗೆ. ನಾವು ನಿಮಗೆ ಲ್ಯಾಂಡ್ ಕೊಟ್ಟಿದ್ದೀವಿ, ನಮ್ದು ಶೇರ್ ಏನಿದೆ ನಮಗೆ ಕೊಡಿ ಫಸ್ಟು. ಓದಕ್ಕೆ ಬರೋಕ್ಕೆ ಬರ್ದಿರೋ ಹತ್ರ ನೀವು ಮೋಸ ಮಾಡೋದಲ್ಲ. ಓದಿರೋ ಅಂತ ಒಂದು ಫ್ಯಾಮಿಲಿ ನಾವಿರಬೇಕಾದ್ರೆ ನಮ್ಗೆ ಎಷ್ಟು ಆಗ್ತಿದೆ ಅಂದ್ರೆ ಇನ್ನು ಬೇರೆಯವ್ರಿಗೆ ಡಾಕ್ಯುಮೆಂಟೇಶನ್ಸೇ ಇಲ್ಲ, ಅವ್ರಿಗೆ ಏನ್ ಗೊತ್ತಾಗುತ್ತೆ, ಕ್ಯಾಲ್ಕುಲೇಷನ್ಸ್ ಏನ್ ಗೊತ್ತಾಗುತ್ತೆ, JD ಅಂದ್ರೆ ಏನು, ಸಪ್ಲಿಮೆಂಟರಿ ಅಂದ್ರೆ ಏನು, ಬಿಲ್ಡಿಂಗ್ ಲೈಸೆನ್ಸ್ ಅಂದ್ರೆ ಏನು, ರೇರ್ ಅಂದ್ರೆ ಏನು, ಎಷ್ಟೋ ಜನಕ್ಕೆ ಏನು ಕ್ಲಾರಿಟಿನೇ ಇಲ್ಲ. ಸೊ ಈ ತರ ಬಂದಾಗ ನಾವು ಫೈನಲ್ಗೆ 6 ಮಂತ್ ವೆಯ್ಟ್ ಮಾಡಿದೀವಿ. ಆಲ್ರೆಡಿ ಮಗು ಹುಟ್ಟಿದೆ, 2 ಮಂತ್ಸ್, ಇವಾಗ 6 ಮಂತ್ ಆಗಿದೆ, ಅಲ್ಲಿತಾನೆ ಇದ್ದೀವಿ. ಅವ್ರ ಹತ್ರ ಹೋಗಿ ಕೇಳಕ್ ಬಂದಿದ್ದಕ್ಕೆ ಒಂದು ಹುಡುಗಿನ ಬಿಟ್ಬಿಟ್ಟು ಅವ್ರು ವಾಯ್ಸ್ ರೇಸ್ ಮಾಡ್ಬಿಟ್ಟು ಏನ್ ಮಾಡ್ಕೊಂಚ ಮೀಡಿಯಾ ಮುಂದೆ ಹೋಗ್ತೀಯಾ, ಏನೂ ಆಗಲ್ಲ, ಪಾಲಿಟಿಕ್ಸ್ ಹತ್ರ ಹೋಗ್ತೀಯಾ, ನಮ್ಗೆ ಕಾಂಟ್ಯಾಕ್ಟ್ ಇದೆ, ಕೇಸ್ ಹಾಕು, ಮಾತಿದ್ರೆ ಕೇಸ್ ಹಾಕು ಅಂತಾರೆ. ಕೇಸ್ ಹಾಕು ಅಂದ್ರೆ ನನ್ನೇ ಅವರು ಮಾಡ್ತಿದ್ದಾರೆ, ಪ್ರೊವೋಕ್ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ಒಳಗಡೆ ಹೊಂಟೋಗುತ್ತೆ ಮ್ಯಾಟ್ರು, ಪಬ್ಲಿಕ್ ಗೊತ್ತಾಗಲ್ಲ. ಸೊ ನಾವು ಸೋಷಿಯಲ್ ಮೀಡಿಯಾ ಕೂಡ ಹಾಕಿದ್ದೀವಿ, ಮತ್ತೊಂದು ಕಡೆನೂ ಹಾಕಿದ್ದೀವಿ. ಬಿಕಾಸ್ ಸಾಲ್ವ್ ಆಗಲಿ, ನಾವು ಅವ್ರಿಗೆ ಆಪ್ಷನ್ ನಾವು ಲಾಸ್ ಮಾಡಿಕೊಂಡು 4160ಗೆ ನಾವು ಅಕ್ಸೆಪ್ಟ್ ಮಾಡಿದ್ವಿ, ಇಲ್ಲ ಅಂತ ಹೇಳ್ತಿಲ್ಲ, 4160 ಅಕ್ಸೆಪ್ಟ್ ಮಾಡಿದ್ವಿ. ನಾವಿಲ್ಲಿ ಇರಲ್ಲ, ಇನ್ನ ನಮಗ್ ಕೊಟ್ಬಿಡಿ, ನಾವು ಆಚೆ ಹೋಗ್ಬಿಡ್ತೀವಿ. ಆರಂಭದಲ್ಲಿ ಸಂಯೋಜಕರಾಗಿದ್ದ ಶ್ರೀ ಗೋವಿಂದರಾಜು ಅವರು ಕೂಡ ಈಗ ಇದರಲ್ಲಿ ನನ್ನ ಪಾತ್ರ ಇಲ್ಲ ಎನ್ನುತ್ತಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದ ಕರ್ನಾಟಕ ಅಂಬೇಡ್ಕರ್ ಸೇವಾ ಸಮಿತಿಯ ಸಾಮಾಜಿಕ ಹೋರಾಟಗಾರ ಶ್ರೀ ಸಂದೇಶ್ ಅವರು ಭೂಮಾಲೀಕರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಭೂಮಾಲೀಕರ ಪ್ರಶ್ನೆಗಳು ಸಂಪೂರ್ಣ ನ್ಯಾಯಸಮ್ಮತವಾಗಿದ್ದು, ಅಭಿವೃದ್ಧಿ ಸಂಸ್ಥೆಯು ಎಲ್ಲ ಲೆಕ್ಕಾಚಾರಗಳನ್ನ ಪಾರದರ್ಶಕವಾಗಿ ಲಿಖಿತ ರೂಪದಲ್ಲಿ ನೀಡಬೇಕು ಅಂತ ಅವರು ಬಿಲ್ಡರ್ಗಳನ್ನ ಒತ್ತಾಯಿಸಿದ್ದಾರೆ. ಇವರು ನೋಡಿ ರೈತರು, ಇವ್ರ ಹತ್ರ ಏನ್ ಮಾಡಿದ್ದಾರೆ, SLV ಗೋಲ್ಡನ್ ಬಿಲ್ಡರ್ಸ್ ಇವ್ರೇನ್ ಮಾಡ್ತಾರೆ, ಹಿಂದೆ ನೋಡಿ ಅಲ್ಲಿ ಕಾಣಿಸ್ತೈತೆ ಬಿಲ್ಡಿಂಗು, ಇದನ್ನ ಕಟ್ತಾರೆ. ಇದನ್ನ ಕಟ್ಟುವಾಗ ಇವ್ರಿಗೆ ಏನ್ ಹೇಳ್ತಾರೆ, ನೀವು ನಮ್ಗೆ ಲ್ಯಾಂಡ್ ಕೊಡಿ, ಅದ್ರಲ್ಲಿ ನಮ್ಗೆ 60%, ನಿಮ್ಗೆ ನಾವು 40% ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಇವ್ರಿಗೆ ಏನ್ ಮಾಡಿದಾರೆ ಅಂದ್ರೆ ಕೇವಲ 29% ಕೊಟ್ಟು 11% ಕೊಟ್ಟಿಲ್ಲ. 11% ಇವ್ರು ಕೊಟ್ಟಿಲ್ಲ. ಇವ್ರೇನಾದ್ರು ಮಾತಾಡಕ್ ಏನಾದ್ರು ಹೋದ್ರೆ ಅವ್ರ ಕೈಯಲ್ಲಿ ಪೊಲೀಸವರು ದುಡ್ಡು ಕಾಸು ಬೇಕಾದಷ್ಟು ಐತಿ. ಇವ್ರ ಹಸ್ಬೆಂಡ್ ಇವ್ರೇನಾದ್ರು ಲೀಗಲ್ ಆಗಿ ನಾವು ಫೈಟ್ ಮಾಡ್ಬೇಕು, ಮೇಲಲ್ಲಿ ಇವ್ರಿಗೊಂದು ಮೇಲ್ ಹಾಕ್ತಾರೆ, ನೀವು ಬಂದ್ ನಮ್ಮ ಆಫೀಸಲ್ಲಿ ಮಾತಾಡ್ರಿ ಅಂತ. ಇವ್ರೋಗ ಆಫೀಸಲ್ಲಿ ಹೋಗಿ ಮಾತಾಡಕ್ ಹೋದ್ರೆ ಇವ್ರ ಮೇಲೆ ಕೇಸ್ ಮಾಡೋಂತ ಕೆಲಸ ಮಾಡ್ತಾರೆ. ಹಂಗಾಗಿ ನಾವೇನ್ ಮಾಡ್ತೀವಂದ್ರೆ ಇವ್ರಿಗೆ ಪಕ್ಕ ಫಸ್ಟ್ SLV ಗೋಲ್ಡನ್ ಬಿಲ್ಡರ್ಸ್ ಯಾರಿದ್ದಾರೆ ಇವ್ರ ನಂಬಕ್ ಹೋಗ್ಬೇಡಿ. ನೀವ್ ಯಾರ್ಯಾರು ಇಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದೀರಾ, ನೀವ್ ಯಾರ್ಯಾರು ಜಮೀನ್ ಕೊಟ್ಟಿದ್ದೀರಾ, ನೀವ್ ಯಾರ್ಯಾರು ಇವ್ರ ಹತ್ರ ಅಗ್ರಿಮೆಂಟ್ ಹಾಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ಮೋಸ ಆತೈತಿ. ಅವ್ರ ನಂಬಕ್ ಹೋಗ್ಬೇಡಿ. ಫಸ್ಟ್ ಏನು SLV ಗೋಲ್ಡನ್ ಟವರ್ಸ್ ಅವ್ರು ನಂಬೇಡ್ರಿ. ಒಂದು. ಎರಡನೇ ವಿಚಾರ, ಈ ತರ ಜೈಂಟ್ ವೆಂಚರ್ಸ್ ಯಾರು ನರಸಿಂಹನಾಯ್ಡು ಅಂತ ಹೇಳ್ಬಿಟ್ಟು ಒಬ್ಬ ಬಿಲ್ಡರ್, ನರಸಿಂಹನಾಯ್ಡು ಅಂತ, ಈ ವ್ಯಕ್ತಿ ಏನ್ ಮಾಡ್ತಾನೆ, ನಿಮ್ಗೆ ಯಾಕೆ ನಾನೇನು ಅದೇ ಮಾತಾಡೋವಾಗ ಫಸ್ಟ್ ಜಮೀನ್ ತಗೊಳ್ಳೋವಾಗ ಗೊತ್ತಲ್ಲಣ್ಣ, ನೈಸಾಗಿ ಯಾವ ತರ ಬೇಕೋ ಆ ತರ ಎಲ್ಲ ನೀಟಾಗಿ ಅವ್ರ ಹತ್ರ ಮಾತಾಡ್ಬಿಟ್ಟು ಇವಾಗ ನಿಮ್ ಕೈಯಲ್ಲಿ ಏನಾತೈತೋ ಮಾಡ್ಕೊಳ್ರಿ, ನಾವು ₹1 ಕೊಡಲ್ಲ ಅಂತಾರೆ. ನೋಡಿ ಅವ್ನು ಕೊಡ್ಬೇಕಾಗಿರೋಂತ ಬ್ಯಾಲೆನ್ಸ್ ಇಷ್ಟು ಸ್ಕ್ವೇರ್ ಫೀಟ್ 2534.44 ಸ್ಕ್ವೇರ್ ಫೀಟು ಇವ್ರಿಗಿನ್ನ ಬ್ಯಾಲೆನ್ಸ್ ಇದೆ. ಅದ್ ನಾವು ಕೊಡಲ್ಲ, ನಿಮ್ ಕೈಯಲ್ಲಿ ಏನ್ ಮಾಡ್ತಿರೋ ಮಾಡ್ಕೊಳ್ರಿ ಅಂತ. ಆದ್ರೆ ಬೇರೆಯವ್ರಾದ್ರೆ ಏನ್ ಮಾಡ್ತಾರೆ ಪಾಪ, ಕೋರ್ಟ್ಗಳು ಅಲ್ದಾಡಿ ಸುಸ್ತಾಗ್ಬಿಡ್ತಾರೆ. ಸಂದೇಶ್ ಹಂಗ್ ಮಾಡಲ್ಲ. ಕೋರ್ಟಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಈ ಲೇಔಟ್ ಮುಂದೆ ಬಂದು ಕುತ್ಕೊಂತೀನಿ. ಈ ವಾರದಲ್ಲಿ ಇವ್ರದ್ದು ಬಗೆಹರಿಬೇಕು. ಪಾಪ ಹುಡುಗಿ ಮಗುನ ಹಾಕೊಂಡು 7 ತಿಂಗಳು ಪ್ರೆಗ್ನೆಂಟ್ ಅಣ್ಣ ಪಾಪ. ಅವಾಗಿಂದ ಓಡಾಡಿ ಮಾನವೀಯತೆ ಬೇಡ ಇವ್ರಿಗೆ? ಮಾನವೀಯತೆ ಅನ್ನೋದು ಇರ್ಬೇಕಲ್ಲ ಅಂತ ಮಕ್ಕಳಿಗೆ. ನೋಡಿ ಅವ್ರಿಗೆ ಏನ್ ಶೇರ್ ಬರ್ಬೇಕು, ನೀವೇನ್ 40% ಮಾತಾಡಿದಿರ ಅವ್ರು ಕೊಟ್ಬಿಡ್ರಿ. ಪ್ರೆಸೆಂಟ್ ಏನ್ ರೇಟ್ ನಡೀತೈತೆ ಆ ರೇಟ್ ಪ್ರಕಾರ ಕೊಟ್ಬಿಡ್ರಿ. ಇಲ್ಲ ನಮ್ಮ ಮೇಲೆ ಕೇಸ್ಗಳಾಗ್ಲಿ ಅಣ್ಣ ಪರವಾಗಿಲ್ಲ, ನಾವು ಬಂದು ಇಂಥ 420 ಕೆಲಸ ಮಾಡೋರ ಮೇಲೆ ಅದೇ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡು ಬೃಹತ್ ಮಟ್ಟದಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಹೋರಾಟ ಮಾಡ್ತೀವಿ. ಅಲ್ಲದೆ ಈ ಸಮಸ್ಯೆಯನ್ನ ಶೀಘ್ರದಲ್ಲಿ ನ್ಯಾಯಯುತವಾಗಿ ಪರಿಹರಿಸದಿದ್ದರೆ ಯಲಹಂಕದ ಕೋಗಿಲು ಕ್ರಾಸ್ನಲ್ಲಿರುವ SLV ಗೋಲ್ಡನ್ ಟವರ್ಸ್ ಮುಂಭಾಗದಲ್ಲೇ ಬೃಹತ್ ಶಾಂತಿಯುತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಬಿಲ್ಡರ್ಸ್ ಮ್ಯಾನೇಜ್ಮೆಂಟ್ಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಭೂ ಮಾಲೀಕರಿಗೆ ನ್ಯಾಯ ದೊರೆಯುವವರೆಗೆ ಈ ಕಾನೂನುಬದ್ಧ ಹೋರಾಟ ನಿಲ್ಲುವುದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ವೀಕ್ಷಕರೇ, ಕಷ್ಟಪಟ್ಟು ಸಂಪಾದಿಸಿದ ಜಮೀನನ್ನ ನಂಬಿ ನೀಡಿದ ಭೂ ಮಾಲೀಕರಿಗೆ ಈ ರೀತಿ ಅನ್ಯಾಯವಾಗೋದು ಎಷ್ಟು ಸರಿ? ಬಿಲ್ಡರ್ಗಳು ತಮ್ಮ ಲಾಭಕ್ಕಾಗಿ ಪ್ಲಾನ್ ಬದಲಾಯಿಸುವಾಗ ಭೂ ಮಾಲೀಕರಿಗೆ ಪಾರದರ್ಶಕ ಲೆಕ್ಕಾಚಾರ ನೀಡಬೇಕಲ್ವೇ? ಭೂ ಮಾಲೀಕರಿಗೆ ನ್ಯಾಯ ಬೇಕು, ಪಾರದರ್ಶಕತೆ ನಮ್ಮ ಹಕ್ಕು ಅನ್ನೋ ಈ ಹೋರಾಟದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಈ ವಿಡಿಯೋವನ್ನ ಹೆಚ್ಚೆಚ್ಚು ಶೇರ್ ಮಾಡಿ, ಎಲ್ಲರಿಗೂ ವಿಷಯವನ್ನ ತಲುಪಿಸಿ. ಇಂತಹದ್ದೇ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ.